ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹಂಚ್ಕೊಳ್ಬೇಕಾಗಿರೋಂಥ ವಿಷಯ ಏನು ಅಂತಂದರೆ, ನಮ್ಮ ಭಾರತ ಸರ್ಕಾರ ಒಂದು ವಿಶೇಷವಾದಂಥ ಸ್ಟೆಪ್ಪನ್ನ ತೊಗೊಂಡಿದೆ ನಮ್ಮ ಇಂಡಿಯನ್ ಫಿಲ್ಮ್ ಮೇಕರ್ಸ್ಗೋಸ್ಕರ. ಏನದು ಆ ಸ್ಟೆಪ್ಪು ಅಂತಂದರೆ, ಟೆಲಿಗ್ರಾಮ್ ಅಂತಕ್ಕಂಥ ಒಂದು ಆ್ಯಪ್ ಏನಿದೆ ಅದಕ್ಕೆ ಭಾರತ ಸರ್ಕಾರ ನೋಟಿಸ್ ನೀಡಿದೆ. ಏನು ಅಂತಂದರೆ, ನೀವು ಭಾರತೀಯ ಚಿತ್ರರಂಗದ ಚಲನಚಿತ್ರಗಳನ್ನ ಪೈರಸಿ ಮಾಡೋಕ್ಕೆ ಒಂದು ತಾಣ ಆಗಿದೆ ನಿಮ್ಮ ಒಂದು ಈ ಆ್ಯಪು. ಯಾಕೆಂದರೆ ಯಾರು ಅಪ್ಲೋಡರ್ ಇದ್ದಾನೆ ಆ ಅಪ್ಲೋಡರ್ದು ನೀವು ವೇರ್ ಅಬೌಟ್ಸ್ನ ತಿಳ್ಕೊತಾ ಇಲ್ಲ, ಹಾಗೆ ಅಪ್ಲೋಡ್ ಮಾಡ್ಬೋದು ಅನ್ನೋ ಒಂದು ಫೆಸಿಲಿಟಿ ಇರೋದ್ರಿಂದ ಟೆಲಿಗ್ರಾಮಲ್ಲಿ ಈಸಿಯಾಗಿ ಪೈರಸಿಗೆ ಇದು ಮಾಡ್ತಾ ಇದ್ದಾರೆ. ಸೊ ನಾವು ನಿಮಗೊಂದು ನೋಟಿಸ್ ಕೊಡ್ತಾ ಇದ್ದೀವಿ. ಏನು ಅಂತಂದರೆ, ಈ ಥರ ಯಾವುದೇ ಆದಂಥ ಒಂದು ಸಿನಿಮಾ ಆಗಿರ್ಬೋದು, OTT ಕಂಟೆಂಟ್ ಆಗಿರ್ಬೋದು, ಅಥವಾ ಯಾವುದೇ ಆದಂಥ ಆಡಿಯೋ ವಿಜುವಲ್ ಯಾರೋ ಬೇರೆಯವರು ರೈಟ್ಸ್ ಹೊಂದಿರತಕ್ಕಂಥ ಒಂದು ಆಡಿಯೋ ವಿಜುವಲ್ಲು ಪೈರಸಿಯಾಗಿ ನಿಮ್ಮ ಆ್ಯಪಲ್ಲಿ ಕಾಣಿಸುವ ಹಾಗಿಲ್ಲ. ಅದಕ್ಕೆ ನೀವು ಏನೇನು ಪ್ರಿಲಿಮಿನರಿ ಮೆಜರ್ಸ್ ತೊಗೊಂಡಿದ್ದೀರಾ, ಆ ಒಂದು ಏನು ನಡೀತಾ ಇದೆ ಅದನ್ನು ತಡೆಯೋಕ್ಕೆ ಏನು ಮೆಜರ್ಸ್ನ ತೊಗೊಂಡಿದ್ದೀರಾ ಅನ್ನೋದನ್ನ 15 ದಿನಗಳಲ್ಲಿ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಕೊಡಬೇಕು ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಬಟ್ ಟೆಲಿಗ್ರಾಮ್ ಅದಕ್ಕೆ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ನ ಕೊಟ್ಟಿಲ್ಲ. ಬಟ್ 15 ದಿನದಲ್ಲಿ ಅವರು ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂತಂದರೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ಕ್ರಮ ಕೈಗೊಳ್ತಾರೆ. ಇದ್ರ ಜೊತೆಗೆ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ಗೂ ಮತ್ತು ಮೆಟಾಗೂ ಈ ಒಂದು ನೋಟಿಸನ್ನು ಕೊಟ್ಟಾಗ ಅವರು ಇದಕ್ಕೋಸ್ಕರ ನಾವು ಏನೇನು ಮಾಡಬೇಕು ಅದನ್ನೆಲ್ಲ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತಾ ಇದ್ದೀವಿ, ಈ ಸದ್ಯದಲ್ಲೇ ನಿಮಗೆ ಒಂದು ರಿಪೋರ್ಟನ್ನು ಕೊಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಟೆಲಿಗ್ರಾಮಲ್ಲಿ ಇನ್ನೊಂದು ವಿಷಯ ಏನು ಅಂದರೆ, ಈ ನೋಟಿಸಲ್ಲಿ ಹೇಳಿರೋದೇನು ಅಂತಂದರೆ, ಟೆಲಿಗ್ರಾಮಲ್ಲಿ ಇರತಕ್ಕಂಥ 3158ಕ್ಕೂ ಹೆಚ್ಚು ಚಾನೆಲ್ಗಳನ್ನ ಡಿಲೀಟ್ ಮಾಡೋಕ್ಕೆ ಹೇಳಿದ್ದಾರೆ. ಮತ್ತು ಒಂದು 800 ಪೈರಸಿ ಮಾಡೋಕ್ಕಂಥ ವೆಬ್ಸೈಟ್ಗಳು ಅದರಲ್ಲಿರೋವಂಥವನ್ನ ಡಿಲೀಟ್ ಮಾಡಬೇಕು ಅಥವಾ ಬ್ಲಾಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಒಂದೇ ಅಲ್ಲ, ಇದು ಆ್ಯಕ್ಚುಲಾಗಿ 15 ದಿನಗಳ ಕಾಲ ಟೆಲಿಗ್ರಾಮು ಬ್ಲಾಕ್ ಆಗಿತ್ತು. ಏನಕ್ಕೆ ಬ್ಲಾಕ್ ಆಗಿತ್ತು ಅಂದರೆ, ನೀಟ್ ಎಕ್ಸಾಮ್ದು ಒಂದು ಕ್ವಶನ್ ಪೇಪರ್ ಲೀಕ್ ಸಂಬಂಧವಾಗಿ ಬ್ಲಾಕ್ ಆಗಿತ್ತು. ಯಾಕೆಂದರೆ ಅವ್ರದ್ದು ಎಕ್ಸಾಮ್ ಇರೋದ್ರಿಂದ ತಿರ್ಗಾ ಆ ಪ್ರಕರಣ ಕಂಡು ಬರಬಾರ್ದು ಅಂತ ಬ್ಲಾಕ್ ಮಾಡಿದರು. ಸೊ ಆ ಥರ ಒಂದು ಬ್ಲಾಕ್ ಮಾಡೋವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಬ್ಲಾಕ್ ಮಾಡಿದ್ರು ಅಂದರೆ ಇನ್ನು ಮುಂದಕ್ಕೆ ಇವರು ಅದನ್ನು ಫಾಲೋ ಮಾಡಲಿಲ್ಲ, ನೋಟಿಸ್ನ ಕರೆಕ್ಟಾಗಿ ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ ಅಂದರೆ ಬ್ಲಾಕ್ ಆಗೋ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಇದರಲ್ಲಿ ಬರೀ ಸಿನಿಮಾ, OTT ಕಂಟೆಂಟು, ಆಡಿಯೋ ವಿಜುವಲ್ ರೈಟ್ಸ್ ಇಷ್ಟು ಮಾತ್ರ ಅಲ್ಲ. ಇದ್ರ ಜೊತೆಗೆ ಇವ್ರಿಗೆ ಹೇಳಿರೋದೇನೆಂದರೆ, ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ವೀಡಿಯೋಸು ತುಂಬ ಬರ್ತಾ ಇದೆ, ಅದು ಬರೋ ಹಾಗಿಲ್ಲ. ಜೊತೆಗೆ ಫೇಕ್ ಜಾಬ್ ಇಂಟರ್ವ್ಯೂಸ್ ಬಗ್ಗೆ ಫೇಕ್ ಆ್ಯಡ್ಗಳು ಬರ್ತವೆ, ಅದು ಬರೋ ಹಾಗಿಲ್ಲ. ಸೊ ನೀವು ಅದಕ್ಕೊಂದು ನಿಯಂತ್ರಣ ಮಾಡೋಕ್ಕೆ ನಿಮ್ಮಲ್ಲಿ ಒಂದು ಟೀಮ್ನ ಫಾರ್ಮ್ ಮಾಡಿಕೊಂಡು ಅದನ್ನ ಫಿಲ್ಟ್ರ್ ಮಾಡಿ ಯಾವುದು ಸತ್ಯಾಸತ್ಯತೆನ ಸರಿಯಾಗಿ ತೂಗಿ ನೋಡಿ ಆ ನಂತರ ಅದನ್ನ ಬಿಡಬೇಕು ಅನ್ನೋದು ಆ ನೋಟಿಸಲ್ಲಿ ಇದೆ. ಭಾರತ ಸರ್ಕಾರಕ್ಕೆ ನಮಗೆ ಅನ್ನದಾತ ಸುಖೀಭವ ಕಾರ್ಯಕ್ರಮದ ಥ್ರೂ ಥ್ಯಾಂಕ್ಸನ್ನು ಹೇಳ್ತಾ ಈ ಒಂದು ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ.